ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ನಿಮಗೆ ಮಸಾಲ ಉಪ್ಮಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಸಾಲ ಉಪ್ಮಾಗೆ ಇನ್ಸ್ಪಿರೇಷನ್ ಬಂದು MTR ಹೋಟೆಲ್. ನಾನೊಂದು ಸಲ MTR ಹೋಟ್ಲಲ್ಲಿ ಖಾರ ಬಾತ್ ಆರ್ಡ್ರ್ ಮಾಡಿದ್ದೆ. ಅದು ನಾವು ಮನೆಯಲ್ಲಿ ಮಾಡೋ ಉಪ್ಪಿಟ್ಟಿಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಅದಕ್ಕೆ ನಾನು ಅಲ್ಲಿಂದ ಹೋಗೋಕ್ಕೆ ಮುಂಚೆ ಅಲ್ಲಿರೋ ಭಟ್ರನ್ನು ನಾನು ಕೇಳಿ ಅವರಿಂದ ಈ ರೆಸಿಪಿನ ನಾನು ಕಲ್ತ್ಕೊಂಡಿದ್ದೆ ಸ್ನೇಹಿತರೆ. ಸೊ ಇದನ್ನು ನೀವು MTR ಸ್ಟೈಲ್ ಖಾರ ಬಾತ್ ಅಂತ ಕೂಡ ನೀವು ಹೇಳ್ಬೋದು. ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಸ್ವಲ್ಪ ಬಟಾಣಿ ಕಾಳು, 2ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ, ಉಪ್ಪು, ಅರಿಶಿನ, ಹಚ್ಕಾರದ ಪುಡಿ, ಹಾಗೆ 1 ಗ್ಲಾಸಷ್ಟು ರವೆನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಈ ರವೆನ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ ಬಂದು ವಾಂಗಿಬಾತ್ ಪೌಡರ್ ಸ್ನೇಹಿತರೆ. ನಾನು ಇಲ್ಲಿ 10 ರೂಪಾಯಿ ವಾಂಗಿಬಾತ್ ಪೌಡರ್ನ ಪ್ಯಾಕೆಟ್ ಬರುತ್ತಲ್ಲ MTRದು, ಅದನ್ನು ತೊಗೊಂಡಿದ್ದೀನಿ. ನೀವು ಮನೆಯಲ್ಲೇ ವಾಂಗಿಬಾತ್ ಪೌಡರ್ನ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಇಲ್ಲಾಂದರೆ ಒಂದು ಸಣ್ಣ ಪ್ಯಾಕೆಟಲ್ಲಿ ಬರೋ ಅಂಥ ವಾಂಗಿಬಾತ್ ಪೌಡರ್ನ ನೀವು ಯೂಸ್ ಮಾಡ್ಕೋಬೋದು. ಬನ್ನಿ ಈಗ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆನ ಒಲೆ ಮೇಲಿಟ್ಟು ಚೆನ್ನಾಗಿ ಕಾದ ನಂತರ ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬರೀ ತುಪ್ಪನೇ ಹಾಕಿ ಮಾಡ್ಕೋಬೋದು. ಈಗ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಚಿಟಪಟ ಅಂದಮೇಲೆ ಇದಕ್ಕೆ ಹಚ್ಚಿರೋ ಅಂಥ ಶುಂಠಿನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಉಪ್ಪಿಟ್ಟಿಗೆ ಸ್ವಲ್ಪ ಶುಂಠಿ ಹಾಕೋದ್ರಿಂದ ಉಪ್ಪಿಟ್ಟಿಗೆ ಒಳ್ಳೆ ರುಚಿ ಹಾಗೆ ಘಮ ಬರುತ್ತೆ ಸ್ನೇಹಿತರೆ. ಸೊ ಶುಂಠಿನ ಹಾಕೋದನ್ನು ಮರಿಬೇಡಿ. ಶುಂಠಿ ಜೊತೆಗೆ ಈಗ ಸಣ್ಣದಾಗಿ ಹಚ್ಚಿಟ್ಕೊಟ್ಟಿರೋ ಅಂಥ ಹಸಿಮೆಣಸಿನ್ಕಾಯಿನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಈರುಳ್ಳಿನ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಣ್ಣ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋ ಅಂಥ ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೊ ಜೊತೆಗೆ ನಾನಿಲ್ಲಿ ಬಟಾಣಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಬೆಂದಮೇಲೆ ಇದಕ್ಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಹಾಕಿದ್ಮೇಲೆ ಇದಕ್ಕೆ ವಾಂಗಿಬಾತ್ ಪೌಡರ್ನ ಕೂಡ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಇದೇನು ಉಪ್ಪಿಟ್ಟಿಗೆ ಯಾರು ವಾಂಗಿಬಾತ್ ಹಾಕ್ತಾರೆ ಅಂತ ನಿಮ್ಮ ತಲೆಯಲ್ಲೂ ಕೂಡ ಇರ್ಬೋದು ಈ ಪ್ರಶ್ನೆ. ನೀವು ಮನೆಯಲ್ಲಿ ಯಾವಾಗಲೂ ಒಂದೇ ರೀತಿ ಉಪ್ಪಿಟ್ಟು ಮಾಡಿ ತಿಂದಿರ್ತೀರಾ. ಆದ್ದರಿಂದ ಈ ರೀತಿ ವಾಂಗಿಬಾತ್ ಪೌಡರ್ನ ಹಾಕಿ ಒಂದ್ಸಲ ಖಾರ ಬಾತ್ ಅಥವಾ ಉಪ್ಪಿಟ್ಟನ್ನು ಮಾಡಿ ನೋಡಿ. ನೀವು ಮಾಡಿರೋ ಅಂಥ ನಾರ್ಮಲ್ ಉಪ್ಪಿಟ್ಟಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ವಾಂಗಿಬಾತ್ ಪುಡಿ ಸೇರಿಸಿದ್ಮೇಲೆ ಇದಕ್ಕೆ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳೋಣ. ಆಮೇಲೆ ನಿಮಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಈ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಬೆರೆಯೋ ತನಕ ಕೈಯಾಡಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಮಸಾಲೆಗಳಿಂದ. ನೋಡಿ ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3 ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಉಪ್ಪಿಟ್ಟು ಸ್ವಲ್ಪ ಉದುರುದ್ರಾಗಿ ಬರಬೇಕಂದ್ರೆ 2.5 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲ ನಾನು ಮಾಡುವಂಥ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ 1 ಲೋಟ ರವೆಗೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ ನೀರು ಸೇರಿಸಿ ಆದಮೇಲೆ ಇದು ಚೆನ್ನಾಗಿ ಒಂದು ಸಲ ಕುದಿ ಬರಬೇಕು. ಅದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿ ಈ ಮಿಶ್ರಣ ಎಲ್ಲ ಒಂದು ಸಲ ಕುದಿ ಬರೋ ತನಕ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿಟ್ಟು ಇದಕ್ಕೆ ರವೆನ ಸೇರಿಸ್ಕೊಳ್ಳೋಣ. ರವೆ ನಿಧಾನಕ್ಕೆ ಈ ರೀತಿ ಕಂಟಿನ್ಯೂಸ್ ಆಗಿ ಹಾಕ್ತಾ ಇನ್ನೊಂದು ಕೈಯಲ್ಲಿ ಇದನ್ನು ತಿರುಗಿಸ್ಕೊತಾ ಇದ್ದರೆ ನಮಗೆ ಉಪ್ಪಿಟ್ಟು ಯಾವುದೇ ಗಂಟುಗಳಿಲ್ದಿರ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ.
ನೋಡಿ ಈಗ ರವೆ ಎಲ್ಲ ಹಾಕ್ಕೊಂಡಾಗಿದೆ. ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋಕ್ಕೆ ಬಿಡೋಣ. ರವೆ ಹಾಕ್ಕೊಂಡ್ಮೇಲೆ ತಕ್ಷಣ ಇದಕ್ಕೆ ಲಿಡ್ಡನ್ನು ಮುಚ್ಚಿ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಇದು ಕೊತ್ತ ಅಂತ ಎಗರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಒಂದು 5 ನಿಮಿಷ ಆದಮೇಲೆ ಲಿಡ್ಡನ್ನು ಒಂದು ಸಲ ಓಪನ್ ಮಾಡಿ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ತಳ ಕೂತ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ನಾನು ಮಧ್ಯ ಒಂದು ಸಲ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೋಡಿ ಈಗ ನಮ್ಮ ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ. ಈಗ ನೋಡಿ ಸ್ನೇಹಿತರೆ, ನಮ್ಮ ಮಸಾಲ ಉಪ್ಮಾ ಅಥವಾ MTR ಸ್ಟೈಲ್ ಖಾರ ಬಾತ್ ರೆಡಿಯಾಗಿದೆ. ತುಂಬಾ ಯುನೀಕ್ ಆಗಿರುವಂಥ ಉಪ್ಮಾ ರೆಸಿಪಿ ಇದು. ನಾವು ನಾರ್ಮಲ್ ಆಗಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತಾನೆ ಇರ್ತೀವಿ. ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಉಪ್ಮಾನ ಮಾಡಿ ನೋಡಿ. ನಿಮಗೆ ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೆ ವಾಟ್ಸಾಪ್ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ. ಹಾಗೆ ನೀವು ಇದನ್ನು ಟ್ರೈ ಮಾಡಿದ್ರೆ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈಟ್ ಟೇಸ್ಟಿ, ಬಿ ಹೆಲ್ತಿ.